ಕವಿತಾ, ನೀನು ಒಂಟಿಯಾಗಿ ಸಿಗುವ ಸಮಯಕ್ಕೆ ಗರುಡ ಅಂತ ನಾಕಾದೆ. ಇಂದು ನೀ ಸಿಕ್ಕಿರುವೆ ನನ್ನ ಕಾಮದ ಹತ್ಯೆ ಕಾಮದ ಸುಂದರಿಯಂತೆ. ಏನು ಯೋಚನೆ ಮಾಡುತ್ತಿರುವೆ ಕವಿತಾ? ನಾ ಬಂದಿರುವೆ ನಿನ್ನ ಸುಖ ಸಂಯುವುದಕ್ಕೆ ಸಿದ್ಧಳಾಗ. ನನ್ನ ಪ್ರಿಯಕರ ಇಲ್ಲದ ಸಮಯವನ್ನು ನೋಡಿಕೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡಲು ಬಂದಿದೆಯಲ್ಲ, ನಾಚಿಕೆ ನಿನ್ನ ಹೇಸಿಗೆ ಜನ್ಮ. ಕವಿತಾ, ನನಗೆ ನಾಚಿಕೆ. ನಾನು ನಿನ್ನ ಅಂದವನ್ನು ಸವಿಯಬೇಕೆಂದು ಸಾಕಷ್ಟು ದಿನಗಳಿಂದಲೂ ಆಸೆ ಪಟ್ಟೆ. ಆದರೆ ಇಂದು ನನಸಾಗುವ ಕಾಲ ಕೂಡಿ ಬಂದು ಬಿಟ್ಟಿತು. ಮರವಿಲ್ಲದ ನಾಲ್ಗೆಂದು ಬಾಯಿಗೆ ಬಂದಂತೆಲ್ಲ ಮಾತಾಡ್ಬೇಕು. ಹೆಣ್ಣು ಹೊನ್ನು ಮಣ್ಣನ್ನ ಒತ್ತಾಯವಾಗಿ ಪಡೆಯೋದಕ್ಕೆ ಹೋದ್ರೆ ಅವರ ಗತಿ ಏನಾಗಿದೆ ಅನ್ನೋದು ಗೊತ್ತು ತಾನೆ. ಕವಿತಾ, ನನಗೆ ಏನಾದರೂ ಏನು ಕವಿತಾ? ನಾನು ಬಯಸಿ ಬಂದಿರುವುದು ನಿನ್ನ ಅಂದ ಸೌಂದರ್ಯವನ್ನು. ಕವಿತಾ, ಈ ತ್ರಿನೇತ್ರ ಒಂದು ಸಾರಿ ಯಾವುದಾದರೂ ಹೆಣ್ಣಿನ ಮೇಲೆ ಆಸೆ ಪಟ್ಟರೆ ಆ ಹೆಣ್ಣನ್ನು ಒಂದೇ ಒಂದು ದಿನವಾದರೂ ನನ್ನ ಮಲ್ಲಿಗೆಯ ಮಂಚದ ಮೇಲೆ ಸುಖ ತೀರಿಸಿಕೊಳ್ಳದೆ ಬಿಡಲಾರ. ಮನ್ಮಥನ ರಾಜ. ಆದ್ರೆ ನಾನು ಸತೀಶನನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಕವಿತಾ ಎಂದಿದ್ರು ಸತೀಶನ ಸತ್ಯ ಹೊರತು ಮತ್ತೊಬ್ಬರ ಸೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಪ್ರೇಮ ಉಸಿರಿಗೆ ಉಸಿರು, ಪ್ರಾಣಕ್ಕೆ ಪ್ರಾಣವೆಂದು ಮರಳು ಮಾತಾಡಿ ಪ್ರೀತಿಯ ಹೆಸರಿನಲ್ಲಿ ಪ್ರೇಮಿಗಳ ಸಮಾಧಿ ಕಟ್ಟುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ನನ್ನ ಮನಸ್ಸಿನಲ್ಲಿ ನೀನೊಬ್ಬನೇ ಪ್ರೇಮಿ ಎಂದು ಕಾಮಿಸಿ ಹಲವಾರು ಜನರೊಡನೆ ಚೆಲ್ಲಾಟ ಆಡುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಪ್ರೀತಿಸಿದ ಪ್ರಿಯತಮನ ಕೆನ್ನೆಗೆ ಮುತ್ತು ಕೊಟ್ಟು ಪರಪುರುಷರೊಂದಿಗೆ ಚೆಲ್ಲಾಟ ಆಡುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಈಗಿರುವಾಗ ನಿನ್ನ ಪ್ರೇಮ ಕದನವನ್ನು ಕೇಳಿ ನಿನ್ನನ್ನು ಬಿಟ್ಟು ಹೋಗಲು ನಾನೇನು ಮೂರ್ಖನಲ್ಲ ಕಣೆ. ಈ ಸಮಾಜದಲ್ಲಿ ಅಂತವರು ಕೂಡ ಇರ್ಬೋದು, ನಾನಂತ ಹೇಳಿಲ್ಲ. ಸಂಪತ್ತಿಗೋಸ್ಕರ ನನ್ನ ಪ್ರಿಯಕರನಿಗೆ ದ್ರೋಹವೆಂದು ಮತ್ತೊಬ್ಬರಿಗೆ ಸೇವಾಸೋ ಹೆಸರು ಹೆಣ್ಣೆಲ್ಲ ಕವಿತಾ. ಅನಸೂಯ, ಅಹಲ್ಯೆ, ಸೀತೆ ಇವರು ಪ್ರತಿರತೆಯರು. ಪ್ರತಿರತೆ ಎನ್ನ ಪದ ಇತಿಹಾಸ ಸೇರಿಬಿಟ್ಟಿದೆ. ಇಂದು ನಡೆಯುವುದು ಏನು ಗೊತ್ತೇ? ಹೊಟ್ಟೆ ಪಾಡಿಗಾಗಿ ನನ್ನಂತ ಶ್ರೀಮಂತನ ಹತ್ತಿರ ಸೆರಗು ವಾಸಿ ಬಾಳುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಕವಿತಾ, ನೀನು ಆ ಸತೀಶನ ಜೊತೆಯಲ್ಲಿದ್ದರೆ ಕತ್ತಲ ಕೋಣೆಯಲ್ಲೇ ಕೊಳಿಯುವೆ. ಆದರೆ ನೇತ್ರನಿಗೆ ಮನಸೋತರೆ ಮಹಾರಾಣಿಯಾಗಿ ಮೆರೆಯುವೆ. ನಾನು ಕೂಡ ಅನಸೂಯ ಹೊಲಿಯಂತೆ ಗರತಿ ಹೆಣ್ಣಾಗಿ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಹೆಣ್ಣು ಕಣ ನಾನು.
ಜೊತೆ ನಾನು ತರ್ಕ ಮಾಡಲು ಬಂದಿಲ್ಲ. ನಿನ್ನ ಪ್ರೀತಿ ಉಪದೇಶ ಮಾತುಗಳು ನನಗೆ ಬೇಕಿಲ್ಲ. ನಿನ್ನ ಯೌವನ ಸೌಂದರ್ಯವನ್ನು ಎಳೆಯಾಗಿ ತುಕ್ಕಿ ತಿನ್ನಲು ಬಂದಿರುವೆ ರಣಹದ್ದಿನಂತೆ. ಅದು ಜೀವಜನ್ಮದಲ್ಲಿ ಸಾಧ್ಯವಿಲ್ಲ ಕಣೆ. ನೋಡು, ನನ್ನ ಬಿಟ್ಟು ಹೋಗಿದ್ದೆ ಆದ್ರೆ ನೀನು ಸುರಕ್ಷಿತ. ಇಲ್ಲವಾದ್ರೆ ನನ್ನಿಂದ ನಿನಗಾಗುವುದು ಆಘಾತ. ಹೆಚ್ಚಿಗೆ ಹಠ ಮಾಡಿದ್ದೆ ಆದ್ರೆ ತಳ್ಳಬೇಕಾದಿತ್ತು ನಿನ್ನ ಪ್ರಘಾತಕ್ಕೆ. ವರೆ ವಾ ಕವಿತಾ, ಮೆಚ್ಚಿದ ಕಡೆ ನಿನ್ನ ಪ್ರಾಸಬದ್ಧ ಮಾತುಗಳನ್ನು ಸುಮ್ಮನೆ ಇವೆಲ್ಲ ಬಿಟ್ಟು ನೀಡು ನನಗೆ ಸಮ್ಮತ. ಇಲ್ಲವಾದರೆ ನನ್ನಿಂದ ಆಗುವುದು ವಿಕೃತ. ಇವತ್ತು ಈ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿ ಹರಿಯುತ್ತಿದೆ. ಇವತ್ತು ಈ ತ್ರಿನೇತ್ರನ ಮನಸ್ಸಿನಲ್ಲಿ ವಿಕೃತ. ನಿನ್ನನ್ನು ಅನುಭವಿಸಬೇಕೆಂದು ಹಂಬಲಿಸುತ್ತದೆ ಕಡೆ. ಆದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸತೀಶನನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಮನಸ್ಸೋತಿರೋದು ಅವನ ಮುದ್ದಾದ ಮನಸ್ಸಿಗೆ, ಅವನ ಗುಣ. ನೋಡು, ನೀನು ಇದೇ ರೀತಿ ಹಠ ಹಿಡಿದು ಅದು ಏನೇ ಪ್ರಯತ್ನ ಪಟ್ಟರು ಕೂಡ ನಾನು ನಿನ್ನೊಳಾಗೋದಕ್ಕೆ ಎಂದಿಗೂ ಸಾಧ್ಯವೇ ಇಲ್ಲ. ಪ್ರಿಯಕರನಿಗೆ ಮೋಸ ಮಾಡೋದು